ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು UGC ನೆಟ್ 2025 ಹಾಗೂ ಕರ್ನಾಟಕ ಸೆಟ್ 2025 ಗಾಗಿ ಡೇಟಾ ಇಂಟರ್ಪ್ರಿಟೇಷನ್ ಕುರಿತು ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET ಅಥವಾ UGC ನೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ NTA UGC ನೆಟ್ ಹಾಗೂ KSET 2025 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ಕುರಿತು ನಾವು ಹೊಸ ಬ್ಯಾಚ್ ಅನ್ನ ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಇದೆ, ಜೊತೆಗೆ 5000+ MCQ PDF ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್, ಕನ್ನಡ, ಹಿಂದಿ 3 ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಈ ಒಂದು ಕೋರ್ಸ್ನ ಆಕ್ಚುಯಲ್ ಫೀಸ್ 3000 ರುಪೀಸ್ ಇರುತ್ತೆ, ಬಟ್ ಸದ್ಯಕ್ಕೆ ನಾವು ಕೇವಲ 2100 ನಲ್ಲಿ ಒಂದು ಕೋರ್ಸ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ನೀವು NTA UGC ನೆಟ್ ಪೇಪರ್ 1ಗೆ ಜಾಯ್ನ್ ಆದರೆ KSET ಪೇಪರ್ 1 ಕೋರ್ಸ್ ನಿಮಗೆ ಉಚಿತವಾಗಿ ಸಿಗಲಿದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ KSETನ ಕೋರ್ಸ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಿಗ್ತಾ ಇದೆ. UGC ನೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಒಂದು ಕೋರ್ಸ್ ಲಭ್ಯವಾಗ್ತಾ ಇದೆ. ಜೊತೆಗೆ 15/5/2025 ಒಂದು ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ, ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ UGC ನೆಟ್ ಮತ್ತು KSET ಪೇಪರ್ 2ಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ, ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ನಾವು ಇವಾಗ MCQಗಳಿಗೆ ಹೋಗೋಣ. ಡೌನ್ಲೋಡ್ ಮಾಡಿ ಜಾಯ್ನ್ ಆಗ್ಬೋದು. ನಾವು ಲೆಟೆಸ್ಟ್ ಮೂವ್ ಟು ದಿ ಕ್ವೆಶ್ಚನ್. So study the following table and answer the questions based on it. ಸೊ ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಸೊ ನಾವು ಈ ಒಂದು ಟೇಬಲನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಇದರಲ್ಲಿರುವ ಇನ್ಫಾರ್ಮೇಷನನ್ನೆಲ್ಲ ಓದಿಕೊಂಡು ಕೊಟ್ಟಿರುವ 5 ಪ್ರಶ್ನೆಗಳಿಗೆ ನಾವೇನು ಮಾಡಬೇಕಾಗ್ತಾ ಇದೆ, ಉತ್ತರವನ್ನು ಕಂಡುಹಿಡಿಬೇಕಾಗ್ತಾ ಇದೆ. ಸೊ ಎಕ್ಸ್ಪೆಂಡಿಚರ್ ಆಫ್ ಎ ಕಂಪನಿ ಇನ್ lakh rupees per annum ಓವರ್ ದ ಗಿವನ್ ಇಯರ್ಸ್. ಸೊ ಇಲ್ಲಿ ಏನು ಮಾಡಿದ್ದಾರೆ, 5 ವರ್ಷಗಳನ್ನು ನೀಡಿದ್ದಾರೆ. 1998, 1999, 2000, 2001 ಮತ್ತು 2002 5 ವರ್ಷಗಳನ್ನು ಕೊಟ್ಟಿದ್ದಾರೆ. ಮತ್ತು 5 ವರ್ಷಗಳಲ್ಲಿ ಒಂದು ಕಂಪನಿಯ ಕಂಪನಿಯ ವೆಚ್ಚವನ್ನು ನೀಡಿದ್ದಾರೆ. ಸೊ ಯಾವೆಲ್ಲ ವಿಷಯಗಳ ಮೇಲೆ ಕಂಪನಿ ಖರ್ಚು ಮಾಡ್ತಾ ಇದ್ದಾರೆ, ಕಂಪನಿ ಸ್ಯಾಲ್ರಿ ಮೇಲೆ ಖರ್ಚು ಮಾಡ್ತಾ ಇದೆ, ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಖರ್ಚು ಮಾಡ್ತಾ ಇದೆ, ಬೋನಸ್ ಮೇಲೆ ಖರ್ಚು ಮಾಡ್ತಾ ಇದೆ, ಇಂಟ್ರೆಸ್ಟ್ ಆನ್ ಲೋನ್ಸ್ ಮೇಲೆ ಖರ್ಚು ಮಾಡ್ತಾ ಇದೆ, ಮತ್ತು ಟ್ಯಾಕ್ಸಸ್ ಮೇಲೆ ಖರ್ಚು ಮಾಡ್ತಾ ಇದೆ. ಸೊ ಈ 5ರ ಮೇಲೇನು ಕಂಪನಿ ಏನು ಮಾಡ್ತಾ ಇದೆ, ಹಣವನ್ನು ಖರ್ಚು ಮಾಡ್ತಾ ಇದೆ. ಸೊ ಇದರ ಮೇಲೆ ನಾವು ಇಲ್ಲಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗಿದೆ. ಸೊ ಇಲ್ಲಿ ನಾವು ನೋಡಿದರೆ 1998ನಲ್ಲಿ 288 lakhs ಸ್ಯಾಲ್ರಿ ಮೇಲೆ, 1999ನಲ್ಲಿ 342 lakhs, 2000ನಲ್ಲಿ 324 lakhs, 2001ನಲ್ಲಿ 336 lakhs, 2002ನಲ್ಲಿ 420 lakhs. ಸೊ ಈ ರೀತಿ ಎಲ್ಲದರ ಮೇಲೂ ಎಕ್ಸ್ಪೆಂಡಿಚರನ್ನು ಅವರು ನೀಡಿದ್ದಾರೆ. ಸೊ ಇದನ್ನು ನಾವು ಓದಿಕೊಂಡು ಮುಂದೆ ಬರುವ 5 ಪ್ರಶ್ನೆಗಳನ್ನು ನಾವು ಸರಿಯಾಗಿ ಬಿಡಿಸಬೇಕಾಗ್ತಾ ಇದೆ. ಸೊ ಇದಕ್ಕೆ ನಾವು ಇಲ್ಲಿ ಕೊಟ್ಟಿರೋ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಮತ್ತು ನಂತರ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇದೆ. ಸೊ ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ನಲ್ಲಿ ನಾವು ಸ್ವಲ್ಪ ಒಂದು 10ರಿಂದ 20 ಪ್ರಾಬ್ಲಮ್ಗಳನ್ನು ಬಿಡಿಸ್ಕೊಂಡ್ರೆ ನಮಗೆ ತುಂಬಾ ಸರಳ ಅನಿಸುತ್ತಿದ್ದು, ಬಟ್ ನಾವು ಸರಿಯಾಗಿ ಮಾಹಿತಿಯನ್ನು ಓದಿಕೊಂಡು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಆವರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪರ್ ಇಯರ್ ವಿಚ್ ದ ಕಂಪನಿ ಹ್ಯಾಡ್ ಟು ಪೇ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಈ ಅವಧಿಯಲ್ಲಿ ಕಂಪನಿಯು ವರ್ಷಕ್ಕೆ ಸರಾಸರಿ ಎಷ್ಟು ಬಡ್ಡಿಯನ್ನು ಪಾವತಿಸಬೇಕಾಗ್ತಾ ಇದೆ? ಆಪ್ಷನ್ ಎ 32.43 lakhs, ಆಪ್ಷನ್ ಬಿ 33.72 lakhs, ಆಪ್ಷನ್ ಸಿ 34.18 lakhs, ಆಪ್ಷನ್ ಡಿ 36.66 lakhs. ಸೊ ವಾಟ್ ಈಸ್ ದ ಆವರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪರ್ ಇಯರ್ ವಿಚ್ ದ ಕಂಪ್ನಿ ಹ್ಯಾಡ್ ಟು ಪೇ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಅವಧಿಯಲ್ಲಿ ಕಂಪ್ನಿ ವರ್ಷಕ್ಕೆ ಸರಾಸರಿ ಎಷ್ಟು ಬಡ್ಡಿಯನ್ನು ಪಾವತಿ ಮಾಡಬೇಕಾಗ್ತಾ ಇದೆ? ಸೊ ಇಲ್ಲಿ ಕಂಪ್ನಿ ಏನು ಮಾಡ್ತಾ ಇದೆ, 1998ನಲ್ಲಿ 23.4 lakhs ಇಂಟ್ರೆಸ್ಟ್ ಪೇ ಮಾಡ್ತಾ ಇದೆ, 1999ನಲ್ಲಿ 32.5, 2000ನಲ್ಲಿ 41.6, 2001ನಲ್ಲಿ 36.4 ಮತ್ತು 2002ನಲ್ಲಿ 49.4 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಹಾಗಾದರೆ ಇವುಗಳ ಒಂದು ಆ್ಯಾವ್ರೇಜನ್ನು ಕಂಡುಹಿಡಿಬೇಕಾಗುತ್ತೆ. ತುಂಬಾ ಸರಳವಾಗಿರೋ ಪ್ರಶ್ನೆ. ಸೊ ಇದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಒಟ್ಟು ಕಂಪ್ನಿ 5 ವರ್ಷಗಳಲ್ಲಿ ಖರ್ಚು ಮಾಡ್ತಾ ಇರೋ ಹಣವನ್ನೆಲ್ಲ ಕೂಡಿಸ್ತಾ ಇದ್ದೀವಿ, ನಂತರ 5ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ, ಏಕೆಂದರೆ 5 ವರ್ಷಗಳಿವೆ ಅದಕ್ಕೆ. ಸೊ 23 ಆವರೇಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇಡ್ ಬೈ ದ ಕಂಪ್ನಿ ಡ್ಯೂರಿಂಗ್ ದ ಗಿವನ್ ಪೀರಿಯಡ್ ಈಸ್
23.4 plus 32.5 plus 41.6 plus 36.4 plus 49.4 divided by 5. ಸೊ ಇದು ಎಲ್ಲ ಪ್ಲಸ್ ಮಾಡಿದರೆ 183.3 ಆಗ್ತಾ ಇದೆ ಡಿವೈಡೆಡ್ ಬೈ 5 ಇನ್ ಲ್ಯಾಕ್ಸ್. ಸೊ ಇದನ್ನು ಬಿಡಿಸಿದಾಗ 36.66 ಲ್ಯಾಕ್ಸ್ ಬರ್ತಾ ಇದೆ. ಅಂದರೆ ಒಂದು ಕಂಪನಿ ಯಾವ್ರೇಜ್ ಪ್ರತಿ ವರ್ಷ 36.66 ಲಕ್ಷ ಹಣವನ್ನು ಇಂಟ್ರೆಸ್ಟ್ ಪೇಮೆಂಟ್ ಮೇಲೆ ಖರ್ಚು ಮಾಡ್ತಾ ಇದೆ. ಸೊ ದ ಕಂಪ್ನಿ ಇಸ್ ಗೋಯಿಂಗ್ ಟು ಸ್ಪೆಂಡ್ 36.66 ಲ್ಯಾಕ್ಸ್ ಆನ್ ಎವರೇಜ್ ಎವ್ರಿ ಇಯರ್ ಆನ್ ಇಂಟ್ರೆಸ್ಟ್ ಪೇಮೆಂಟ್ಸ್. So the right answer is option D, 36.66 lakh. Yes, now let us move to the second question. The total amount of bonus paid by the company during the given period is approximately what percent of the total amount of salary paid this period? So the total amount the company is going to spend on bonus is paid by the company during the given period is approximately what percent of the total amount of salary paid during this company. So ನಿರ್ದಿಷ್ಟ ಅವಧಿಯಲ್ಲಿ ಕಂಪನಿ ಪಾವತಿಸಿದ ಬೋನಸ್ನ ಒಟ್ಟು ಮೊತ್ತ ಅದೇ ಅವಧಿಯಲ್ಲಿ ಪಾವತಿಸಿದ ಒಟ್ಟು ಸಂಬಳದ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು, ಬೋನಸ್ ಮತ್ತು ಸಂಬಳದ ಕಂಪೇರ್ ಮಾಡಿ ಪರ್ಸೆಂಟೇಜನ್ನು ತೆಗಿಬೇಕಾಗ್ತಾ ಇದೆ. Option A 0.1%, option B 0.5%, option C 1%, option D 1.25%. Yes, here the right answer is option C. So ಹೇಗೆಂದರೆ ಕಂಪನಿ ಏನು ಮಾಡ್ತಾ ಇದೆ, ಬೋನಸ್ ಕಂಪನಿಯ ಎಲ್ಲ ಬೋನಸನ್ನು ನಾವು ಸ್ಯಾಲರಿಗೆ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಬೋನಸ್ ಬಂದುಬಿಟ್ಟು 1998ನಲ್ಲಿ 3 ಲ್ಯಾಕ್ಸ್, ನಂತರ 2.52 ಲ್ಯಾಕ್ಸ್, 3.84 ಲ್ಯಾಕ್ಸ್, 3.68 ಲ್ಯಾಕ್ಸ್, 3.96 ಲ್ಯಾಕ್ಸ್ 5 ವರ್ಷಗಳಲ್ಲಿ ಈ ರೀತಿಯಾಗಿ ಕಂಪ್ನಿ ಏನು ಮಾಡ್ತಾ ಇದೆ, ಬೋನಸನ್ನು ನೀಡ್ತಾ ಬಂದಿದೆ. ಸೊ ಇದನ್ನು ನಾವು ಯಾವುದಕ್ಕೆ ಕಂಪೇರ್ ಮಾಡಬೇಕು, ಕಂಪ್ನಿಯ ಸ್ಯಾಲ್ರಿಗೆ ಕಂಪೇರ್ ಮಾಡಬೇಕಾಗಿದೆ. ಸೊ ಹಾಗಾಗಿ 3 plus 2.52 plus 3.84 divided by 3.68 plus 3.96 divided by ಕಂಪನಿಯ ಸ್ಯಾಲರಿ 288, 342, 324, 336, 420. ಸೊ ನಮಗೆ ಪರ್ಸೆಂಟೇಜ್ನಲ್ಲಿ ಬೇಕಾಗಿದೆ, ಹೀಗಾಗಿ ಮಲ್ಟಿಪ್ಲೈಡ್ ಬೈ 100. ಸೊ ದ ಆನ್ಸರ್ ವಿಲ್ ಬಿ 17 divided by 1710 multiplied by 100. ಸೊ ಇಟ್ ವಿಲ್ ಬಿ 1%. ಸೊ ಇಲ್ಲಿ ಆಪ್ಷನ್ ಸಿ 1% ಏನಾಗಿದೆ, ಸರಿಯಾಗಿದೆ. ಸೊ ಇವಾಗ ಪ್ರಶ್ನೆ 3. ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಆಲ್ ದೀಸ್ ಐಟಮ್ಸ್ ಇನ್ 1998 ವಾಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ 2002? 1998ರಲ್ಲಿ ಎಲ್ಲ ವಸ್ತುಗಳ ಮೇಲಿನ ಒಟ್ಟು ವೆಚ್ಚವು 2002ರಲ್ಲಿನ ಒಟ್ಟು ವೆಚ್ಚದ ಸರಿಸುಮಾರು ಶೇಕಡ ಎಷ್ಟು? ಸೇಮ್ ಇವಾಗ ತಾನೇ ಪ್ರೀವಿಯಸ್ ಕ್ವೆಶನನ್ನು ಬಿಡಿಸಿದ್ದೀವಲ್ಲ, ಅದೇ ರೀತಿ ಇದೆ. 1998ರಲ್ಲಿ ಕಂಪ್ನಿ ಎಲ್ಲ ವಸ್ತುಗಳ ಮೇಲೆ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ ಮತ್ತು 2002ರಲ್ಲಿನ ಎಷ್ಟು ಖರ್ಚು ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಡಿಸಿ ಶೇಕಡವನ್ನು ತೆಗಿಬೇಕಾಗ್ತಾ ಇದೆ. ಆಪ್ಷನ್ ಎ 62%, ಆಪ್ಷನ್ ಬಿ 66%, ಆಪ್ಷನ್ ಸಿ 69%, ಆಪ್ಷನ್ ಡಿ 71%. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 69%. ಸೊ ಹೇಗೆಂದರೆ ಇಲ್ಲಿ ಕಂಪನಿ 1998ನಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದೆ, 288 ಆನ್ ಸ್ಯಾಲ್ರಿ, 98 lakhs ಆನ್ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್, 3 lakhs ಆನ್ ಬೋನಸ್, 23.4 ಆನ್ ಇಂಟ್ರೆಸ್ಟ್ ಆನ್ ಲೋನ್ಸ್, ದೆನ್ 83 lakhs ಆನ್ ಟ್ಯಾಕ್ಸಸ್. ಸೊ ಇದನ್ನೆಲ್ಲ ಪ್ಲಸ್ ಮಾಡ್ತೀವಿ ಡಿವೈಡೆಡ್ ಬೈ. ಸೊ ಅದೇ ವರ್ಷದಲ್ಲಿ 2002ನಲ್ಲಿ ಕಂಪ್ನಿಯ ಒಟ್ಟು ಖರ್ಚು 420 ಪ್ಲಸ್ 142 ಪ್ಲಸ್ 3.96 ಪ್ಲಸ್ 49.4 ಪ್ಲಸ್ 98. ಸೊ ಮಲ್ಟಿಪ್ಲೈಡ್ ಬೈ 100. So 495.4 divided by 713.36 multiplied by 100. The answer will be 69.45%. So ಹೀಗಾಗಿ ಇಲ್ಲಿ ಆಪ್ಷನ್ ಸಿ 69% ಏನಾಗಿದೆ, ಸರಿ ಉತ್ತರ ಆಗಿದೆ. ಸೊ ನಾವು ಕ್ವೆಶನ್ ನಂಬರ್ 4 ನೋಡೋಣ. ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದ ಕಂಪನಿ ಓವರ್ ದೀಸ್ ಐಟಮ್ಸ್ ಡ್ಯೂರಿಂಗ್ ದ ಇಯರ್ 2000 ಈಸ್ 2000 ವರ್ಷದಲ್ಲಿ ಈ ವಸ್ತುಗಳ ಮೇಲೆ ಕಂಪನಿಯ ಒಟ್ಟು ವೆಚ್ಚ ಎಷ್ಟು? ಆಪ್ಷನ್ ಎ 544.44 lakhs, ಆಪ್ಷನ್ ಬಿ 501.11 lakhs, ಆಪ್ಷನ್ ಸಿ 446.46 lakhs, ಆಪ್ಷನ್ ಡಿ 478.87 lakhs.
ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸೊ ಈ ತುಂಬ ಈಸಿ ಪ್ರಶ್ನೆ. 2000ರಲ್ಲಿ ವಸ್ತುಗಳ ಮೇಲೆ ಕಂಪ್ನಿಯ ಒಟ್ಟು ಖರ್ಚು. ಸೊ 2000ರಲ್ಲಿ 324 ಪ್ಲಸ್ 101 ಪ್ಲಸ್ 3.84 ಪ್ಲಸ್ 41.6 ಪ್ಲಸ್ 74. ಸೊ ಇದನ್ನೆಲ್ಲ ಕೂಡಿಸಿದರೆ 2000ರಲ್ಲಿ ಕಂಪ್ನಿಯ ಒಟ್ಟು ಖರ್ಚು ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಆನ್ಸರ್ 544.44 ಲ್ಯಾಕ್ಸ್. ಸೊ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾಗಿದೆ. Question number 5. The ratio between the total expenditure on taxes for all the years and the total expenditure on fuel and transport for all the years respectively is approximately. ಎಲ್ಲ ವರ್ಷಗಳ ತೆರಿಗೆಗೆ ಮೇಲಿನ ಒಟ್ಟು ವೆಚ್ಚ ಮತ್ತು ಎಲ್ಲ ವರ್ಷಗಳ ಇಂಧನ ಹಾಗೂ ಸಾರಿಗೆ ಒಟ್ಟು ವೆಚ್ಚದ ನಡುವಿನ ಅನುಪಾತವನ್ನು ಕಂಡುಹಿಡಿಯಬೇಕಾಗ್ತಾ ಇದೆ. ಸೊ ಆಪ್ಷನ್ ಎ 4:7, ಆಪ್ಷನ್ ಬಿ 10:13, ಆಪ್ಷನ್ ಸಿ 15:18, ಆಪ್ಷನ್ ಡಿ 5:8. ಸೊ ಇದು ಕೂಡ ತುಂಬ ಸರಳವಾಗಿರೋ ಪ್ರಶ್ನೆ. ಇಲ್ಲಿ ಮೊದಲಿಗೆ ನಾವು ಏನು ಕನ್ಸಿಡರ್ ಮಾಡಬೇಕು, ತೆರಿಗೆಗಳ ಮೇಲಿನ ಒಟ್ಟು ವೆಚ್ಚ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್ 83 ಪ್ಲಸ್ 108 ಪ್ಲಸ್ 74 ಪ್ಲಸ್ 88 ಪ್ಲಸ್ 98. ನಂತರ ಇಂಧನ ಮತ್ತು ಸಾರಿಗೆ ಮೇಲಿನ ಒಟ್ಟು ವೆಚ್ಚ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಡಿವೈಡೆಡ್ ಬೈ 98 ಪ್ಲಸ್ 112 ಪ್ಲಸ್ 101 ಪ್ಲಸ್ 133 ಪ್ಲಸ್ 142. ಸೊ ಇದನ್ನು ಡಿವೈಡ್ ಮಾಡಿದಾಗ 1/1:3 ಬರ್ತಾ ಇದೆ. ಸೊ ದ ಆನ್ಸರ್ ವಿಲ್ ಬಿ 10/13. ಸೊ 451 ಡಿವೈಡೆಡ್ ಬೈ 586. ಇದು ಏನು ಬರ್ತಾ ಇದೆ, 10:13 ಬರ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ, 10:13. The bar graph given below shows the sales of books in thousands from 6 branches of a publishing company during the 2 consecutive years 2000 and 2001. ಸೊ ಇಲ್ಲಿ 2000 ಮತ್ತು 2001ರಲ್ಲಿ 6 ಪುಸ್ತಕಗಳನ್ನು ಸೇಲ್ ಮಾಡುವ ಬ್ರಾಂಚ್ಗಳನ್ನು ನೀಡಿದ್ದಾರೆ. B1, B2, B3, B4, B5 ಮತ್ತು B6 ಅಂತ. ಸೇಲ್ಸ್ ಆಫ್ ಬುಕ್ಸ್ 1000ನಲ್ಲಿ ನೀಡಿದ್ದಾರೆ ಫ್ರಮ್ 6 ಬ್ರಾಂಚಸ್ B1, B2, B3, B4, B5 ಆ್ಯಂಡ್ B6 ಆಫ್ ಎ ಪಬ್ಲಿಷಿಂಗ್ ಕಂಪ್ನಿ 2000 ಆ್ಯಂಡ್ 2001. ಸೊ 2000 ಮತ್ತು 2001ರಲ್ಲಿ 6 ಬ್ರಾಂಚ್ಗಳಿದ್ದಾವೆ, B1, B2, B3, B4, B5, B6 ಅಂತ. ಈ 6 ಕಂಪನಿಗಳು ಪುಸ್ತಕಗಳನ್ನು ಸೇಲ್ ಮಾಡ್ತಾ ಇವೆ. ಸೊ ಇದರ ಮೇಲೆ ಇಲ್ಲಿ ನಾವು ನೋಡ್ಬೋದು B1. ಸೊ ಇಲ್ಲಿ 80 ಮತ್ತು 105 ಸಾವಿರಗಳಲ್ಲಿ ಇದೆ. ಇದು 75, 65, 95, 110, 85, 95, 75, 95, 70, 80. ಇದು ಬ್ಲೂ ಕಲರ್ ಏನಿದೆ 2000ಗೆ ಸಂಬಂಧಿಸಿದೆ. ಅದೇ ರೀತಿ ಈ ಕಲರ್ ಏನಿದೆ 2001ಗೆ ಸಂಬಂಧಿಸಿದೆ. ಸೊ B1 ಏನಿದೆ 2000ನಲ್ಲಿ 80,000 ಬುಕ್ಗಳನ್ನು ಸೇಲ್ ಮಾಡಿದರೆ 2001ನಲ್ಲಿ 105,000 ಬುಕ್ಗಳನ್ನು ಸೇಲ್ ಮಾಡ್ತಾ ಇದೆ. ಅದೇ ರೀತಿ B2 75, 65, B3 95, 110, B4 85, 95, B5 75, 95, B6 70, 80. ಸೊ ಈಗ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ವಾಟ್ ಈಸ್ ದ ರೇಷಿಯೋ ಆಫ್ ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ B2 ಫಾರ್ ಬೋತ್ ಇಯರ್ಸ್ ಟು ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ 4 ಫಾರ್ ಬೋತ್ ದ ಇಯರ್ಸ್. ಸೊ ವಾಟ್ ಈಸ್ ದ ರೇಷಿಯೋ ಆಫ್ ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ 2 ಫಾರ್ ಬೋತ್ ದ ಇಯರ್ಸ್ ಟು ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ 4 ಫಾರ್ ಬೋತ್ ದ ಇಯರ್ಸ್. ಅಂದರೆ 2 ವರ್ಷಗಳ B2 ಶಾಖೆಯ ಒಟ್ಟು ಮಾರಾಟದ ಅನುಪಾತ 2 ವರ್ಷಗಳ B4 ಶಾಖೆಯ ಒಟ್ಟು ಮಾರಾಟದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 2:3, ಆಪ್ಷನ್ ಬಿ 3:5, ಆಪ್ಷನ್ ಸಿ 4:5, ಆಪ್ಷನ್ ಡಿ 7:9. ಸೊ ಇಲ್ಲಿ ನಾವು ಗ್ರಾಫನ್ನು ನೋಡಿದರೆ ಗೊತ್ತಾಗ್ತಾ ಇದೆ B2 ಏನು ಮಾಡ್ತಾ ಇದೆ 2000ನಲ್ಲಿ 75,000, B4 65,000 ಪುಸ್ತಕಗಳನ್ನ ಸೇಲ್ ಮಾಡ್ತಾ ಇದೆ. ಸೊ ಅದೇ ರೀತಿ B4 ಏನಿದೆ 2000ನಲ್ಲಿ 85,000, 2001ನಲ್ಲಿ 95,000 ಬುಕ್ಗಳನ್ನು ಸೇಲ್ ಮಾಡ್ತಾ ಇದೆ. ಎರಡರ ಒಂದು ಅನುಪಾತವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ದ ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇದಕ್ಕಾಗಿ ರಿಕ್ವೈರ್ಡ್ ರೇಷಿಯೋ ಈಸ್ 75 ಪ್ಲಸ್ 65. ಇದು B2ದಾಗಿದೆ. ಅದೇ ರೀತಿ 8/85 ಪ್ಲಸ್ 95 ಇದು B4ದಾಗಿದೆ. ಸೊ ಟೋಟಲ್ 140 ಡಿವೈಡ್ ಬೈ 180 7 ಡಿವೈಡೆಡ್ ಬೈ 9 ಆಗುತ್ತೆ. ಸೊ ದ ರೇಷಿಯೋ ಈಸ್ 7:9. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಸ್, ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಕ್ವೆಶನ್ ನಂಬರ್ 2. ದ ಟೋಟಲ್ ಸೇಲ್ಸ್
total sales of branch B6 for the years is what percent of the total sales of branches B3 for both the years? 2 ವರ್ಷಗಳಿಗೆ B6 ಶಾಖೆಯ ಒಟ್ಟು ಮಾರಾಟವು 2 ವರ್ಷಗಳ B3 ಶಾಖೆಗಳ ಒಟ್ಟು ಮಾರಾಟದ ಶೇಕಡ ಎಷ್ಟು? ಆಪ್ಷನ್ ಎ 68.54, ಆಪ್ಷನ್ ಬಿ 71.11, ಆಪ್ಷನ್ ಸಿ 73.17, ಆಪ್ಷನ್ ಡಿ 75.55. ಸೊ 2 ವರ್ಷಗಳಿಗೆ B6 ಶಾಖೆಯ ಒಟ್ಟು ಮಾರಾಟ B3 ಶಾಖೆಗಳ ಒಟ್ಟು ಮಾರಾಟ ಶೇಕಡ ಎಷ್ಟರಷ್ಟಿದೆ? ಸೊ ಇಲ್ಲಿ ರಿಕ್ವೈರ್ಡ್ ಪರ್ಸೆಂಟೇಜ್ ಮೊದಲಿಗೆ ಏನಿದೆ B6 ಶಾಖೆಯ ಒಟ್ಟು ಮಾರಾಟ. ಸೊ B6 ಅಂದಾಗ 70 ಪ್ಲಸ್ 80, 2000ನಲ್ಲಿ 70,000, 2001ನಲ್ಲಿ 80,000 ಡಿವೈಡೆಡ್ ಬೈ B3 ಶಾಖೆಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ B3 ಶಾಖೆ 95 ಪ್ಲಸ್ 110, ಸೊ ಮಲ್ಟಿಪ್ಲೈಡ್ ಬೈ 100. ಸೊ 150 ಡಿವೈಡೆಡ್ ಬೈ 70 ಪ್ಲಸ್ 80 is 150, 95 plus 110 is 205, so multiplied by 100, the answer will be 73.17%. So here the right answer is option C, 73.17% is the correct answer. Question number 3, what percent of the average sales of branches B1, B2 and B3 in 2001 is the average sales of branches B1, B3 and B6 in 2000? 2001ರಲ್ಲಿ B1, B2 ಮತ್ತು B3 ಶಾಖೆಗಳ ಸರಾಸರಿ ಮಾರಾಟದ ಶೇಕಡ ಎಷ್ಟು? 2000ರಲ್ಲಿ B1, B3 ಮತ್ತು B6 ಶಾಖೆಗಳ ಸರಾಸರಿ ಮಾರಾಟಕ್ಕೆ ಹೋಲಿಸಿದರೆ. ಆಪ್ಷನ್ ಎ 75%, ಆಪ್ಷನ್ ಬಿ 77.5%, ಆಪ್ಷನ್ ಸಿ 82.5%, ಆಪ್ಷನ್ ಡಿ 87.5%. Yes, here the so average sales of branches B1, B3 and B6 in 2000 is average sales of branches B1, B3 and B6 in 2000 is 80 plus 75, sorry B1 and B3 80, 95 plus B6 70, so 80, 95 plus 70 divided by 3, so that is 245 divided by 3. So ಅದೇ ರೀತಿ average sales of branches B1, B2 and B3 in 2001, B1 105, then B2 65 and B3 110 divided by 3, 280 divided by 3. ಸೊ ಇಲ್ಲಿ ವಾಟ್ ಪರ್ಸೆಂಟ್ ಅಂತ ಕೇಳಿದ್ದಾರೆ. ಸೊ ಆವಾಗ ನಾವೇನು ಮಾಡ್ತೀವಿ, 245 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 280 ಡಿವೈಡೆಡ್ ಬೈ 3 ಮಲ್ಟಿಪ್ಲೈಡ್ ಬೈ 100. ಸೊ 245 ಡಿವೈಡೆಡ್ ಬೈ 280 ಮಲ್ಟಿಪ್ಲೈ 100 ಮಾಡಿದಾಗ 87.5%. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 4, ವಾಟ್ ಈಸ್ ದ ಆವರೇಜ್ ಸೇಲ್ಸ್ ಆಫ್ ದ ಬ್ರಾಂಚಸ್ ಫಾರ್ ದ ಇಯರ್ 2000? 2000 ವರ್ಷಕ್ಕೆ ಎಲ್ಲ ಶಾಖೆಗಳ ಸರಾಸರಿ ಮಾರಾಟ ಎಷ್ಟು? ಆಪ್ಷನ್ ಎ 73, ಆಪ್ಷನ್ ಬಿ 80, ಆಪ್ಷನ್ ಸಿ 83, ಆಪ್ಷನ್ ಡಿ 88. Yes, here the right answer is option B. How average sales of all the 6 branches in 2000 is 80 plus 75 plus 95 plus 85 plus 75 plus 70. 6 years are there, so divided by 6. 80 plus 75 plus 95 plus 85 plus 75 plus 70 divided by 6. The answer is 80. So here the correct answer is option B, 80. Question number 5. Total sales of branches B1, B2 and B5 together for both the years in is B1, B3 and B5 together for both the years is 2 ವರ್ಷಗಳ ಶಾಖೆಗಳ B1, B3 ಮತ್ತು B5ಗಳ ಒಟ್ಟು ಮಾರಾಟ ಎಷ್ಟು? ಆಪ್ಷನ್ ಎ 250, ಆಪ್ಷನ್ ಬಿ 310, ಆಪ್ಷನ್ ಸಿ 435, ಆಪ್ಷನ್ ಡಿ 560. Yes, here the right answer is option D. So total sales of branches B1, B3 and B5 for both the years. So B1 80 plus 105, then B3 95 plus 110, then B5
75 plus 95. So the right answer, total number is 560. So the right answer is option D, 560 is the correct answer. ಸೊ ಇಲ್ಲಿ ಸ್ಟಡಿ ದ ಫಾಲೋವಿಂಗ್ ಲೈನ್ ಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್. ಸೊ ಇಲ್ಲಿ ಕೊನೆಗೆ ಕೊಟ್ಟಿರುವ ಲೈನ್ ಗ್ರಾಫನ್ನು ನೀವು ಅಧ್ಯಯನ ಮಾಡಿ ಕೊಟ್ಟಿರುವ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿದೆ. ಎಕ್ಸ್ಪೋರ್ಟ್ಸ್ ಫ್ರಮ್ 3 ಕಂಪನೀಸ್ ಓವರ್ ದ ಇಯರ್ಸ್ ಇನ್ ಕ್ರೋರ್ಸ್. ಸೊ 3 ಕಂಪನಿಗಳ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂಗಳನ್ನು ಇಲ್ಲಿ ಕೊಟ್ಟಿದ್ದಾರೆ 7 ವರ್ಷಗಳಲ್ಲಿ. 93, 94, 95, 96, 97, 98, 99 ಈ ರೀತಿ 7 ವರ್ಷಗಳಲ್ಲಿ 3 ಕಂಪನಿಗಳ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂಸನ್ನು ನೀಡಿದ್ದಾರೆ. ಇದು ಕ್ರೋರ್ನಲ್ಲಿ ಇದೆ, ಕೋಟಿಗಳಲ್ಲಿ. ಕಂಪನಿ ಎಕ್ಸ್, ಕಂಪನಿ ವಾಯ್ ಮತ್ತು ಕಂಪನಿ ಝಡ್ 3 ಕಂಪನಿಗಳನ್ನು ಕೊಟ್ಟಿದ್ದಾರೆ. ಕಂಪನಿ ಎಕ್ಸ್ ಏನಿದೆ ಇದನ್ನು ಕಂಪನಿ ಎಕ್ಸ್, ಕಂಪನಿ ವಾಯ್ ಮತ್ತು ಕಂಪನಿ ಝಡ್ 3 ಕಂಪ್ನಿಗಳ ಎಕ್ಸ್ಪೋರ್ಟ್ ವ್ಯಾಲ್ಯೂಸನ್ನು ಇಲ್ಲಿ ನೀಡಿದ್ದಾರೆ. ಸೊ ಇಲ್ಲಿ ಕಂಪನಿ ಎಕ್ಸ್ ಏನಿದೆ, ಬ್ಲೂ ಕಲರ್ ಲೈನ್ ಏನಿದೆ ಇದು ಕಂಪನಿ ಎಕ್ಸ್ ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಅದೇ ರೀತಿ ಗ್ರೀನ್ ಕಲರ್ ಏನಿದೆ ಕಂಪನಿ ವಾಯ್ ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಈ ಕಲರ್ ಏನಿದೆ ಇದು ಕಂಪನಿ ಝಡ್ ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು 1993ನಲ್ಲಿ ಕಂಪನಿ ಎಕ್ಸ್ನ ಎಕ್ಸ್ಪೋರ್ಟ್ ವ್ಯಾಲ್ಯೂ 30 crores, 94ನಲ್ಲಿ 60 crores, 95ನಲ್ಲಿ 40 crores, 96ನಲ್ಲಿ 70 crores, 97ನಲ್ಲಿ 100 crores, 98ನಲ್ಲಿ 50 crores, 99ನಲ್ಲಿ 120 crores. ಅದೇ ರೀತಿ ಕಂಪನಿ ವಾಯ್ಗೆ ಬಂದಾಗ 93ನಲ್ಲಿ 80 crores, 94ನಲ್ಲಿ 40 crores, 95ನಲ್ಲಿ 60 crores, 96ನಲ್ಲಿ 60 crores, 97ನಲ್ಲಿ 70 crores, 98ನಲ್ಲಿ 100 crores, 99ನಲ್ಲಿ 130 crores. ಕಂಪ್ನಿ ಝಡ್ಗೆ ಬಂದಾಗ 1993ನಲ್ಲಿ 60 crores, 1994ನಲ್ಲಿ 90 crores, 95ನಲ್ಲಿ 120 crores, 96ನಲ್ಲಿ 90 crores, 97ನಲ್ಲಿ 60 crores, 98ನಲ್ಲಿ 80 crores ಮತ್ತು 1999ನಲ್ಲಿ 100 crores. ಸೊ ಈ ಒಂದು ದತ್ತಾಂಶವನ್ನು ಆಧಾರವಾಗಿಟ್ಕೊಂಡು ಮುಂದಿನ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿದೆ. ಪ್ರಶ್ನೆ 1, ಈ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಇಯರ್ಸ್ ದ ಟೋಟಲ್ ಎಕ್ಸ್ಪೋರ್ಟ್ಸ್ ಫ್ರಮ್ ದ 3 ಕಂಪನೀಸ್ ಟುಗೆದರ್ ಆರ್ ಈಕ್ವಲ್. ಕೆಳಗಿನ ಯಾವ ಜೋಡಿ ವರ್ಷಗಳಿಗೆ 3 ಕಂಪನಿಗಳಿಂದ ಒಟ್ಟು ರಫ್ತುಗಳು ಸಮನಾಗಿರುತ್ತವೆ? ಆಪ್ಷನ್ ಎ 1995 ಆ್ಯಂಡ್ 1998, ಆಪ್ಷನ್ ಬಿ 1996 ಆ್ಯಂಡ್ 1998, ಆಪ್ಷನ್ ಸಿ 1997 ಆ್ಯಂಡ್ 1998, ಆಪ್ಷನ್ ಡಿ 1995 ಆ್ಯಂಡ್ 1996. ಅಂದರೆ ಇಲ್ಲಿ 2 ವರ್ಷಗಳ 4 ಜೋಡಿಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ 2 ವರ್ಷಗಳಿಗೆ ಈ 3 ಕಂಪನಿಗಳ ಒಟ್ಟು ರಫ್ತುಗಳು ಸಮನಾಗಿರುತ್ತವೆ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಇಯರ್ಸ್ ದ ಟೋಟಲ್ ಎಕ್ಸ್ಪೋರ್ಟ್ಸ್ ಫ್ರಾಮ್ ದ 3 ಕಂಪನೀಸ್ ಟುಗೆದರ್ ಆರ್ ಈಕ್ವಲ್. ಅಂದರೆ ಎಲ್ಲ ವರ್ಷಗಳ 3 ಕಂಪನಿಗಳ ಎಕ್ಸ್ಪೋರ್ಟ್ ವ್ಯಾಲ್ಯೂವನ್ನು ಕೂಡಿಸಿದರೆ ನಮಗೆ ಸರಳವಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು 1993ನಲ್ಲಿ ಕಂಪ್ನಿ ಎಕ್ಸ್, ಕಂಪ್ನಿ ವಾಯ್ ಮತ್ತು ಕಂಪ್ನಿ ಝಡ್ಗಳ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಏನಿದೆ 30 crores, 60 crores ಮತ್ತು 80 crores. ಸೊ ಈ ಮೂರನ್ನು ಕೂಡಿಸಿದಾಗ 170 crores ಆಗ್ತಾ ಇದೆ. ಸೊ 1994ನಲ್ಲಿ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಆರ್ 40 crores, 90 crores, then 60 crores. ಸೊ ಇವ್ನು ಮೂರನ್ನು ಕೂಡಿಸಿದಾಗ 190 crores ಆಗ್ತಾ ಇದೆ. ಅದೇ ರೀತಿ 1995ನಲ್ಲಿ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ 40 crores, 120 crores, then 60 crores. ಸೊ ಈ ಮೂರನ್ನು ಕೂಡಿಸಿದಾಗ 220 crores ಆಗ್ತಾ ಇದೆ. ಅದೇ ರೀತಿ 1996 70 crores plus 60 crores plus 90 crores. ಸೊ ಟೋಟಲ್ 220 crores. 1997ನಲ್ಲಿ 100 crores, 80 crores plus 60 crores. ಸೊ ಟೋಟಲ್ ಈಸ್ 240 crores. 1998ನಲ್ಲಿ 50 crores, 100 crores and 80 crores. ಟೋಟಲ್ ವಿಲ್ ಬಿ 230 crores. 1999ನಲ್ಲಿ 120, 140 and 100 crores. So total 360 crores. So here the total exports of the 3 companies X, Y and Z together are same during 2 years, 1995 and 1996. So here you can observe 1995
and 1996. The export values are 220 crores. ಸೊ ಇಲ್ಲಿ 1995 ಮತ್ತು 1996ನಲ್ಲಿ ಏನಿದೆ, ಮೂರು ಕಂಪನಿಗಳ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಏನಿದೆ 220 ಕ್ರೋರ್ಸ್ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿ ಉತ್ತರ ಆಗಿದೆ. 1995 ಆ್ಯಂಡ್ 1996. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Question number 2. Average annual exports during the given period for company Y is approximately what percent of the annual exports of company Z? So average annual exports during the given period for company Y is approximately what percent of the average annual exports of company Z? ಕಂಪನಿ Y ಗಾಗಿ ನೀಡಲಾದ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ರಫ್ತುಗಳು ಕಂಪನಿ ಝಡ್ಗಾಗಿ ಸರಾಸರಿ ವಾರ್ಷಿಕ ರಫ್ತುಗಳ ಶೇಕಡ ಎಷ್ಟು ಅಂದರೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಆಪ್ಷನ್ ಎ 87.12%, ಆಪ್ಷನ್ ಬಿ 89.64%, ಆಪ್ಷನ್ ಸಿ 91.21%, ಆಪ್ಷನ್ ಡಿ 93.33%. ಝಡ್ ಕಂಪನಿಗೆ ಹೋಲಿಸಿ ಸರ್, ಝಡ್ ಕಂಪನಿಯ ಸರಾಸರಿ ವಾರ್ಷಿಕ ರಫ್ತುಗಳಿಗೆ ಹೋಲಿಸಿದರೆ ವಾಯ್ ಕಂಪನಿಯ ಸರಾಸರಿ ವಾರ್ಷಿಕ ರಫ್ತುಗಳ ಶೇಕಡ ಎಷ್ಟರಷ್ಟಿದೆ? So here the amount of exports of company X in 1993, 94, 95, 96 and 97. So is 30 crores, 50 crores, sorry 60 crores, then 40 crores, 70 crores, 100 crores, 50 crores, then 120 crores. So in the same way, the average annual exports of the amount of exports from company Y in 1993, 94, 95, 96, 97, 1998. So if you observe the green line, you will come to know. So the export values are 80, 40, 60, 60, 80, 100 and 140. So in the same way, the amount of exports of company Z na export values 93, 94, 95, 96, 97, 98, 99 ನಲ್ಲಿ 60, 90, 120, 90, 60, 80 and 100. ಸೊ ಇಲ್ಲಿ ಕ್ವೆಶನ್ ಅಲ್ಲಿ ಏನು ಕೇಳಿದ್ದಾರೆ, ಯಾವರೇಜ್ ಆನ್ಯುವಲ್ ಎಕ್ಸ್ಪೋರ್ಟ್ಸ್ ಆಫ್ ದ ಗಿವನ್ ಪೀರಿಯಡ್ ಫಾರ್ ಕಂಪನಿ ವಾಯ್ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ಕಂಪನಿ ಝಡ್. ಸೊ ವಾಯ್ ಕಂಪನಿಯ ಒಂದು ಯಾವರೇಜ್ ತೆಗಿಬೇಕಾಗ್ತಾ ಇದೆ. ಯಾವರೇಜ್ ಆನ್ಯುವಲ್ ಎಕ್ಸ್ಪೋರ್ಟ್ಸ್ ಆಫ್ ಕಂಪನಿ ವಾಯ್ ಈಸ್ 80 ಪ್ಲಸ್ 40 ಪ್ಲಸ್ 60 ಪ್ಲಸ್ 80 60 ಪ್ಲಸ್ 100 ಪ್ಲಸ್ 140 ಡಿವೈಡೆಡ್ ಬೈ 7. ಸೊ ಮಾಡಿದಾಗ 560 ಡಿವೈಡೆಡ್ ಬೈ 7 ಬರ್ತಾ ಇದೆ. ಆನ್ಸರ್ ಬಂದುಬಿಟ್ಟು 80 crores. ಸೊ ಅದೇ ರೀತಿ ಕಂಪನಿ ಝಡ್ನ ಒಂದು ಆ್ಯನ್ಯುವಲ್ ಎಕ್ಸ್ಪೋರ್ಟ್ಸ್ ತೆಗಿಬೇಕಾಗಿದೆ, ಯಾವರೇಜ್ ತೆಗಿಬೇಕಾಗ್ತಾ ಇದೆ. ಯಾವರೇಜ್ ಆ್ಯನ್ಯುವಲ್ ಎಕ್ಸ್ಪೋರ್ಟ್ಸ್ ಆಫ್ ಕಂಪನಿ ಝಡ್ ಈಸ್ 60 ಪ್ಲಸ್ 90 ಪ್ಲಸ್ 120 ಪ್ಲಸ್ 90 ಪ್ಲಸ್ 60 ಪ್ಲಸ್ 80 ಡಿವೈಡೆಡ್ ಬೈ 7 is 600 divided by 7. So required percentage is 80 divided by 600 upon 7 multiplied by 100. So 93.33%. So ಇಲ್ಲಿ the right answer is option D, 93.33%. Option D is correct. Question number 3. In which year was the difference between the exports from the companies X and Y the minimum? X ಮತ್ತು Y ಕಂಪನಿಗಳಿಂದ ರಫ್ತುಗಳ ನಡುವಿನ ವ್ಯತ್ಯಾಸವು ಯಾವ ವರ್ಷದಲ್ಲಿ ಕನಿಷ್ಠವಾಗಿದೆ? ಆಪ್ಷನ್ ಎ 1994, ಆಪ್ಷನ್ ಬಿ 1995, ಆಪ್ಷನ್ ಸಿ 1996, ಆಪ್ಷನ್ ಡಿ 1997. Yes, here the difference between the export from the companies X and Y during the various periods are 1993, 80 minus 30. ಸೊ ಇಲ್ಲಿ X ಮತ್ತು Y ಕಂಪ್ನಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ. Y ಕಂಪ್ನಿದು 80 crores ಇದೆ, YX ಕಂಪ್ನಿದು 30 crores. ಸೊ ದ ಡಿಫ್ರೆನ್ಸ್ ಈಸ್ 50 crores. ಇನ್ ದ ಸೇಮ್ ವೇ 1994 60 minus 40. So the difference is 20. In 1995 60 minus 40 20. In the same way 1996 70 minus 60, the difference is 10. 1997 100 minus 80, the difference is 20. 1998 100 minus 50,
the difference is 50 crores. ಅದೇ ರೀತಿ 1999 140 minus 120, the difference 20 crores. So clearly the difference is minimum in the year 1996. So 1996 the difference ಏನಿದೆ 10 crores. It is the minimum difference here. So ಈ 10 crore ಏನಿದೆ ಇದು ಕನಿಷ್ಠ ವ್ಯತ್ಯಾಸ ಆಗಿದೆ. So the right answer is option C, 1996. Question number 4. What was the difference between the average exports of the three companies in 1993 and the average exports in 1998? What was the difference between the average exports of the three companies in 1993 and the average exports of 1998? 1993ರಲ್ಲಿ ಮೂರು ಕಂಪನಿಗಳ ಸರಾಸರಿ ರಫ್ತು ಮತ್ತು 1998ರಲ್ಲಿ ಮೂರು ಕಂಪನಿಗಳ ಸರಾಸರಿ ರಫ್ತುಗಳ ವ್ಯತ್ಯಾಸ. ಆಪ್ಷನ್ ಎ rupees 15.33 crores, ಆಪ್ಷನ್ ಬಿ rupees 18.67 crores, ಆಪ್ಷನ್ ಸಿ rupees 20 crores, ಆಪ್ಷನ್ ಡಿ rupees 22.17 crores. Yes, here average exports of the three companies X, Y and Z in 1993. So 1993, 30, 80 and 60. So 30 plus 80 plus 60 divided by 3 is 170 divided by 3. So average exports of the three companies X, Y, Z in 1998. Yes, the values are 50, 100 and 80. So 50 plus 100 plus 80 divided by 3 is 230 divided by 3. So the difference ಬೇಕಾಗಿದೆ 230 upon 3 minus 170 upon 3. It is 60 divided by 3. It will be 20 crores. So option C, 20 crores is the right answer. Question number 5. In how many of the given years were the exports from the company Z more than the average annual exports over the given years? In how many of the given years were the exports from company Z more than the average annual exports over the given years? ಎಷ್ಟು ವರ್ಷಗಳಲ್ಲಿ ಕಂಪನಿ Z ನಿಂದ ರಫ್ತುಗಳು ನೀಡಿದ ವರ್ಷಗಳಲ್ಲಿ ಸರಾಸರಿ ವಾರ್ಷಿಕ ರಫ್ತುಗಳಿಗಿಂತ ಹೆಚ್ಚಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. Yes, here average annual exports of company Z during the given period is 60 plus 90 plus 120 plus 90 plus 60 plus 80 plus 100 divided by 7. So the average annual exports of company Z is 600 divided by 7, that is 85.71 crores. So from the analysis of graph, the exports of company Z are more than the average annual exports, that is 85.71 crores during 1994, that is 90 crores, and 1995, that is 110 crores, 1996, that is 90 crores, and 1999, it is 100 crores. So in the right answer is 4 years. Option C is the right answer. ಸೊ ಇಲ್ಲಿ ಕಂಪನಿ ಝಡ್ನ ಒಂದು ಆವರೇಜ್ ಆ್ಯನ್ಯುವಲ್ ಎಕ್ಸ್ಪೋರ್ಟ್ ಎಷ್ಟಿದೆ 85.71 ಕ್ರೋರ್ಸ್ ಇದೆ. ಸೊ ಅದೇ ರೀತಿ 1994ನಲ್ಲಿ 95ನಲ್ಲಿ 96ನಲ್ಲಿ ಮತ್ತು 1999ನಲ್ಲಿ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಏನಿದೆ ಈ ಒಂದು ಆವರೇಜ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗಿದೆ ಸರಿ ಉತ್ತರ ಆಗಿದೆ. ದ ಫಾಲೋವಿಂಗ್ ಪೈ ಚಾರ್ಟ್ ಶೋಸ್ ದ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಪಬ್ಲಿಷಿಂಗ್ ಅ ಬುಕ್. Study the pie chart and answer the questions based on it. So various expenditures in percentage incurred in publishing book. ಸೊ ಇಲ್ಲಿ ಕೆಳಗಡೆ ಒಂದು ಪೈ ಚಾರ್ಟನ್ನು ನೀಡಿದ್ದಾರೆ. ಸೊ ಇದು ನಮಗೆ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಪಬ್ಲಿಷಿಂಗ್ ಅ ಬುಕ್. ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲು ಏನೆಲ್ಲ ಖರ್ಚಾಗ್ತಾ ಇದೆ ಒಂದು ಎಕ್ಸ್ಪೆಂಡಿಚರ್ ಶೆಡ್ಯೂಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಎಕ್ಸ್ಪೆಂಡಿಚರ್ ಶೆಡ್ಯೂಲನ್ನು ನಾವು ಅಧ್ಯಯನ ಮಾಡಿ ಕೊಟ್ಟಿರುವ 5 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಬೇಕು. ಸೊ ಈ ಒಂದು ಪೈ ಚಾರ್ಟ್ನಲ್ಲಿ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲು ಪೇಪರ್ ಕಾಸ್ಟ್ಗೆ 25% ಖರ್ಚಾಗ್ತಾ ಇದೆ, ಪ್ರಿಂಟಿಂಗ್ ಕಾಸ್ಟ್ಗೆ 20%, ಟ್ರಾನ್ಸ್ಪೋರ್ಟೇಷನ್ಗೆ 10%, ಅದೇ ರೀತಿ ಪ್ರಮೋಷನ್ ಕಾಸ್ಟ್ಗೆ 10%, ರಾಯಲ್ಟಿಗೆ 15% ಮತ್ತು ಬೈಂಡಿಂಗ್ಗೆ 20% ಹಣ ಖರ್ಚಾಗ್ತಾ ಇದೆ. ಸೊ ಇದರ ಬೇಸ್ ಮೇಲೆ 5 ಪ್ರಶ್ನೆಗಳನ್ನು ನಾವಿಲ್ಲಿ ಸಾಲ್ವ್ ಮಾಡಬೇಕಾಗಿದೆ.
So first question is, if for a certain quantity of books the publisher has to pay 30,600 rupees as printing cost, then what will be amount of royalty to be paid for these books? ನಿರ್ದಿಷ್ಟ ಪ್ರಮಾಣದ ಪುಸ್ತಕಗಳಿಗೆ ಪ್ರಕಾಶಕರು ರೂಪಾಯಿ 30,600ಗಳನ್ನು ಮುದ್ರಣ ವೆಚ್ಚವಾಗಿ ನೀಡಿದರೆ ಈ ನಂತರ ಈ ಪುಸ್ತಕಗಳಿಗೆ ರಾಯಲ್ಟಿಗೆ ನೀಡಬೇಕಾದ ಮೊತ್ತ ಎಷ್ಟು? ಆಪ್ಷನ್ ಎ 19,450, ಆಪ್ಷನ್ ಬಿ 21,200, ಆಪ್ಷನ್ ಸಿ 22,950, ಆಪ್ಷನ್ ಡಿ 26,150. ಸೊ ಇಲ್ಲಿ ನಿರ್ದಿಷ್ಟ ಪ್ರಮಾಣದ ಪುಸ್ತಕಗಳನ್ನು ಮುದ್ರಣ ಮಾಡಲು 30,600 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಮುದ್ರಣ ವೆಚ್ಚವಾಗಿ. ಅಂದರೆ ಪ್ರಿಂಟಿಂಗ್ ಕಾಸ್ಟ್ಗಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ? 30,600 rupees. ಹಾಗಾದರೆ ರಾಯಲ್ಟಿ ಮೇಲೆ ಎಷ್ಟು ಹಣವನ್ನು ಖರ್ಚು ಮಾಡಬೇಕಾಗ್ತಾ ಇದೆ? ಸೊ ದೆನ್ ಲೆಟ್ ದ ಅಮೌಂಟ್ ಆಫ್ ರಾಯಲ್ಟಿ ಟು ಬಿ ಪೇಡ್ ಫಾರ್ ದೀಸ್ ಬುಕ್ಸ್ ಈಸ್ rupees R. ಸೊ ರಾಯಲ್ಟಿಗಾಗಿ ಎಷ್ಟು ಹಣ ಖರ್ಚು ಮಾಡಬೇಕಂತ ನಮಗೆ ಕೊಟ್ಟಿಲ್ಲ, ಅದನ್ನು R ಅಂತ ಇಟ್ಕೊಳ್ಳೋಣ. ಸೊ ಆಲ್ರೆಡಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 30,600 rupees ಏನಿದೆ ಇದು ಪ್ರಿಂಟಿಂಗ್ ಕಾಸ್ಟ್. ಸೊ 30,600 rupees ಏನಿದೆ ಅಲ್ಲ ಇದು ಪ್ರಿಂಟಿಂಗ್ ಕಾಸ್ಟ್ ಇದೆ. ಅದೇ ರೀತಿ ಪ್ರಿಂಟಿಂಗ್ ಕಾಸ್ಟ್ನ ಪರ್ಸೆಂಟೇಜ್ ಎಷ್ಟಿದೆ ಇಲ್ಲಿ? 20%. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು? ರಾಯಲ್ಟಿಗಾಗಿ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಎಂದು ತಿಳಿದುಕೊಳ್ಳಲು ಪ್ರಿಂಟಿಂಗ್ ಕಾಸ್ಟ್ಗಾಗಿ 20% ಅಂದರೆ ಎಷ್ಟು? 30,600. ಸೊ ಅದೇ ರೀತಿ ರಾಯಲ್ಟಿಗಾಗಿ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಿ? 15%. ಸೊ 15%, 20:15. 20 ಇದು ಪ್ರಿಂಟಿಂಗ್ ಕಾಸ್ಟ್ನ ಪರ್ಸೆಂಟೇಜ್ ಆಗಿದೆ, 15 ಇದು ರಾಯಲ್ಟಿಯ ಪರ್ಸೆಂಟೇಜ್ ಆಗಿದೆ. ಸೊ ಮತ್ತು ಈಸ್ ಈಕ್ವಲ್ ಟು 20% ಅಂದರೆ 30,600 ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ರಾಯಲ್ಟಿ 15% ಅಂದರೆ ಎಷ್ಟು ಹಣ ಅಂತ ಗೊತ್ತಿಲ್ಲ, ಇದನ್ನು R ಅಂತ ಇಟ್ಕೊಳ್ಳೋಣ. ಸೊ ಹೀಗಾಗಿ 30,600 ಇಂಟು 15 ಡಿವೈಡೆಡ್ ಬೈ 20 ಮಾಡಿದಾಗ 22,950 ಬರ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಿದೆ ಸರಿಯಾದ ಉತ್ತರ ಆಗಿದೆ. 22,950 ರಾಯಲ್ಟಿ ಹಣ ಆಗಿದೆ. ಕ್ವೆಶನ್ ನಂಬರ್ 2, ವಾಟ್ ಈಸ್ ದ ಸೆಂಟ್ರಲ್ ಆ್ಯಂಗಲ್ ಆಫ್ ದ ಸೆಕ್ಟರ್ ಕರೆಸ್ಪಾಂಡಿಂಗ್ ಟು ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ರಾಯಲ್ಟಿ? ರಾಯಲ್ಟಿ ಮೇಲಿನ ರಾಯಧನ ಅಂತಂದರೆ ರಾಯಲ್ಟಿ ಮೇಲಿನ ವೆಚ್ಚಕ್ಕೆ ಅನುಗುಣವಾಗಿ ಸೆಕ್ಟರ್ ಕೇಂದ್ರದ ಕೋನ ಯಾವುದು? ಎಷ್ಟು? ಆಪ್ಷನ್ ಎ 15 ಡಿಗ್ರಿ, ಆಪ್ಷನ್ ಬಿ 24 ಡಿಗ್ರಿ, ಆಪ್ಷನ್ ಸಿ 54 ಡಿಗ್ರಿ, ಆಪ್ಷನ್ ಡಿ 48 ಡಿಗ್ರಿ. ಎಸ್, ಹಿಯರ್ ಸೆಂಟ್ರಲ್ ಆ್ಯಂಗಲ್ ಕರೆಸ್ಪಾಂಡಿಂಗ್ ಟು ಲಾಯಲ್ಟಿ ಪರ್ಸೆಂಟೇಜ್ ಎಷ್ಟಿದೆ? 15%. ಸೊ ದ ಎಂಟೈರ್ ಆ್ಯಂಗಲ್ ವಿಲ್ ಬಿ 360 ಡಿಗ್ರಿ. ಸೊ 15 ಡಿವೈಡೆಡ್ ಬೈ 100 ಇನ್ ಪರ್ಸೆಂಟೇಜ್ ಮಲ್ಟಿಪ್ಲೈಡ್ ಬೈ 360. ವೆರಿ ಸಿಂಪಲ್, 54 ಡಿಗ್ರಿ. ಸೊ ಇಲ್ಲಿ ರಾಯಲ್ಟಿಯ ಒಂದು ಪರ್ಸೆಂಟೇಜ್ ಎಷ್ಟಿದೆ? 15% ಇದೆ. ಈ ಒಂದು ವೃತ್ತ ಏನಿರುತ್ತೆ, ಸರ್ಕಲ್ ಏನಿರುತ್ತೆ, 360 ಡಿಗ್ರಿ ಇರುತ್ತೆ. ಸೊ ಹೀಗಾಗಿ 15 ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ 360 ಮಾಡಿದಾಗ 54 ಡಿಗ್ರಿ ಬರ್ತಾ ಇದೆ. ಸೊ ಈ ಒಂದು ರಾಯಲ್ಟಿ ಅನ್ನೋ ಒಂದು ಆ್ಯಂಗಲ್ ಎಷ್ಟಿದೆ? 54 ಡಿಗ್ರಿ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 3, the price of the book is marked 20% above the CP. If the marked price of the book is rupees 180, then what is the cost of the paper used in a single copy of the book? ಪುಸ್ತಕದ ಬೆಲೆಯನ್ನು CPಗಿಂತ ಕಾಸ್ಟ್ ಪ್ರೈಸ್ಗಿಂತ 20% ಅಷ್ಟು ಗುರುತಿಸಲಾಗಿದೆ. ಪುಸ್ತಕದ ಈ ಒಂದು ಕಾಸ್ಟ್ ಗುರುತು ಬೆಲೆ ಎಷ್ಟಿದೆ? ಮಾರ್ಕಿಂಗ್ ಪ್ರೈಸ್ 180 ರೂಪಾಯಿ ಇದೆ. ಹಾಗಾದರೆ ಪುಸ್ತಕದ ಒಂದು ಪ್ರತಿಯಲ್ಲಿ ಬಳಸಿದ ಕಾಗದದ ಬೆಲೆ ಎಷ್ಟು? ₹36, ₹37.50, ₹42, ₹44.25. So the price of the book is marked 20%. Yes, above the CP. If the marked price of the book is ₹180, what is the cost of paper used in a single copy of the book? So here clearly marked price of the book is 120%. Sorry, in question here we have to make it 120, not only 20. The marked price is 120% above the CP. So the marked price is 120% of CP. Then cost of paper is 25%. It is given in the question in pie chart. It is given paper cost is 25%. pie chart nalli kottidare. So ಹಾಗಾಗಿ let the cost of the paper of single book is n. ಸೊ ಒಂದು ಪುಸ್ತಕದ ಪೇಪರ್ ಕಾಸ್ಟ್ನ ಬೆಲೆ n ಅಂತ ಇಟ್ಕೊಳ್ಳೋಣ. ಸೊ ಹೀಗಾಗಿ ಮಾರ್ಕೆಟ್ ಪ್ರೈಸ್ 120
ಈಸ್ ಟು ಏನಿದೆ ಇದು ಕಾಸ್ಟ್ ಆಫ್ ಪೇಪರ್ ಎಷ್ಟಿದೆ 25% ಇದೆ. ಸೊ 120 ಅಂತಂದರೆ 180 ಕ್ವೆಶನಲ್ಲಿ ಕೊಟ್ಟಿದ್ದಾರೆ. 25 ಅಂತಂದರೆ ಎನ್, ಇದು ಪ್ರತಿ ಪುಸ್ತಕದ ಬೆಲೆ. ಸೊ ಎನ್ ಈಸ್ ಈಕ್ವಲ್ ಟು 25 ಇಂಟು 180 ಡಿವೈಡೆಡ್ ಬೈ 120 ಮಾಡಿದಾಗ ₹37.50 ಬರ್ತಾ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Question number 4. If 5,500 copies are published and the transportation cost on them amounts to ₹82,500, then what should be the selling price of the book so that the publisher can earn a profit of 25%? 5,500 ಪ್ರತಿಗಳನ್ನು ಪ್ರಕಟಿಸಿದರೆ ಅವುಗಳ ಮೇಲಿನ ಸಾಗಣೆ ವೆಚ್ಚ ಎಷ್ಟಿದೆ? ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 82,500. ನಂತರ ಪ್ರಕಾಶಕರು 25% ಲಾಭವನ್ನು ಗಳಿಸಲು ಪುಸ್ತಕವನ್ನು ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು? ಸೊ 5,500 copies are published here and the transportation cost of these copies is 82,500. Now the seller wants to earn 25% of profit. Then at what price he has to sell? Question number each book. Option A 187.50, option B 191.50, option C 175, option D 180. Is for the publisher to earn profit of 25%, selling price is equal to 125% of CP, because in question it is given 5,500 copies are published and the transportation cost is 82,500. Then what should be the selling price of the book that the publisher can earn a profit of 25%? So you want to make 25% of profit. So the CP is 100%. So 125% will be CP. So also transportation cost is 10%. It is given in the pie chart. Transportation cost is 10%. Now let the selling price of 5,500 books be X. So 10 is to 125. So 10 means transportation cost. In question it is given 82,500. 125 it is X, because it is the price of selling price of 5,500 books. It is not given, it is taken as X. So 125 multiplied by 82,500 divided by 10. So it will be 1031,250. It is the selling price of 5,500 books. So what is the price of one book? ಹಾಗಾದರೆ ಒಂದು ಪುಸ್ತಕದ ಬೆಲೆ 1031,250 divided by 5,500. So 187.50. Option A is the right answer. Question number 5. Royalty on the book is less than the printing cost by. ಪುಸ್ತಕದ ಮೇಲಿನ ರಾಯಲ್ಟಿ ಇವರಿಂದ ಮುದ್ರಣ ವೆಚ್ಚಕ್ಕಿಂತ ಎಷ್ಟು % ಕಡಿಮೆ ಇದೆ? ಆಪ್ಷನ್ ಎ 5%, ಆಪ್ಷನ್ ಬಿ 33 into 1/5%, option C 20%, option D 25%. Yes, printing cost of book is 20% of CP. Then printing cost is 20%. It is given in the pie chart. Royalty is 15%. So difference is 5%. So question is royalty on the book is less than the printing cost. So so percentage difference divided by printing cost multiplied by 100. So difference is 5 divided by printing cost multiplied by 100. So the answer is 25%. So study the following table and answer the question. So ಕೆಳಗೆ ಕೊಟ್ಟಿರುವ ಒಂದು ಟೇಬಲ್ ಅನ್ನು ಓದಿ ನಾವು ಕೊಟ್ಟಿರುವ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗ್ತಾ ಇದೆ. Number of candidates appeared and qualified in a competitive examination from different states over the years. So ಕೆಳಗೆ ಕೊಟ್ಟಿರುವ ವರ್ಷಗಳಲ್ಲಿ MNPQR ಅಂತ ಸ್ಟೇಟ್ಗಳನ್ನು ನೀಡಿದ್ದಾರೆ. ಈ ಸ್ಟೇಟ್ಗಳಿಂದ ಎಕ್ಸಾಮ್ಗೆ ಅಪಿಯರ್ ಆಗಿರುವ ಮತ್ತು ಕ್ವಾಲಿಫೈ ಆಗಿರುವ ವಿದ್ಯಾರ್ಥಿಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿ ನಾವು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಇಲ್ಲಿ MNPQR ಎಂಬ 5 ಸ್ಟೇಟ್ಗಳನ್ನು ನೀಡಿದ್ದಾರೆ. ಜೊತೆಗೆ 1997, 98, 99, 2000, 2001 5 ವರ್ಷಗಳನ್ನು ಇಲ್ಲಿ ನೀಡಿದ್ದಾರೆ. ಸೊ 5 ವರ್ಷಗಳಲ್ಲಿ 5 ಸ್ಟೇಟ್ಗಳಿಂದ ಎಕ್ಸಾಮ್ಗೆ ಅಪಿಯರ್ ಆಗಿರುವ ಮತ್ತು ಕ್ವಾಲಿಫೈ ಆಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ನೀಡ್ತಾ ಹೋಗಿದ್ದಾರೆ. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು. ಪ್ರಶ್ನೆ 1. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫ್ರಮ್ ಆಲ್ ದ ಸ್ಟೇಟ್ಸ್ ಟುಗೆದರ್
in 1997 is approximately what percentage of the total number of candidates qualified from all the states together in 1998. 1997ರಲ್ಲಿ ಎಲ್ಲ ರಾಜ್ಯಗಳಿಂದ ಒಟ್ಟಿಗೆ ಅರ್ಹತೆ ಪಡೆದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆಯು 1998ರಲ್ಲಿ ಎಲ್ಲ ರಾಜ್ಯಗಳಿಂದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯ ಶೇಕಡ ಎಷ್ಟು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ 72%, ಆಪ್ಷನ್ ಬಿ 77%, ಆಪ್ಷನ್ ಸಿ 80%, ಆಪ್ಷನ್ ಡಿ 83%. Yes, here the right answer for this question is option C. So let us see how. Here the required percentage. So the total number of candidates qualified from all the states together in 1997. So here 1997 from all the states number of students qualified. So 1997ರಲ್ಲಿ ಎಲ್ಲ ಸ್ಟೇಟ್ಗಳಿಂದ ಕ್ವಾಲಿಫೈ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ, ಎಂ ಸ್ಟೇಟ್ದಿಂದ 720, ಎನ್ 840, ಪಿ 780, ಕ್ಯೂ 950, ಆರ್ 870 divided by total number of candidates qualified from all the states together in 1998. So 1998 ನಲ್ಲಿ ಕ್ವಾಲಿಫೈ ಆಗಿರೋ ಸಂಖ್ಯೆ 980, 1050, 1020, 1240, 940. So total 4160 divided by 5230 multiplied by 100, 79.54%. So approximately 80%. So here option C 80% is the right answer. Question number 2. What is the average candidates who appeared from state Q during the given years? ನಿರ್ದಿಷ್ಟ ವರ್ಷಗಳಲ್ಲಿ ರಾಜ್ಯದ ಕ್ಯೂನಿಂದ ಹಾಜರಾದ ಅಭ್ಯರ್ಥಿಗಳ ಸರಾಸರಿ ಎಷ್ಟು? ಆಪ್ಷನ್ ಎ 8700, ಆಪ್ಷನ್ ಬಿ 8760, ಆಪ್ಷನ್ ಸಿ 8990, ಆಪ್ಷನ್ ಡಿ 8920. So what is the average candidates who appeared from state Q? So here required average from the state Q is 8100, 9500, then 8700, 9700, 8950. 5 years, so divided by 5. 4400, 950. So 44,950 divided by 5. The answer is 8990. So option C 8990 is the right answer. Question number 3. In which of the given years the number of candidates appeared from state P has maximum percentage of qualified candidates? ಯಾವ ವರ್ಷದಲ್ಲಿ ಅಭ್ಯರ್ಥಿಗಳ ಸಂಖ್ಯೆಯು ರಾಜ್ಯ ಪಿ ನಿಂದ ಕಾಣಿಸಿಕೊಂಡಿದ್ದು ಗರಿಷ್ಠ ಶೇಕಡಾವಾರು ಅರ್ಹ ಅಭ್ಯರ್ಥಿಗಳನ್ನು ಹೊಂದಿದೆ? In which of the given years the number of candidates appeared from the state P has maximum percentage of qualified candidates? Option A 1997, option B 1998, option C 1999, option D 2001. Yes, here the percentage of candidates qualified to candidates appeared from state P during different years. In 1997, 780 from the state P, 780 divided by 6400 multiplied by 100, 12.19. In 1998, 1020 divided by 8800 multiplied by 100 is 11.59%. ಅದೇ ರೀತಿ 1999, 890 divided by 7800 multiplied by 100, 11.41%. 1010 divided by 8750 multiplied by 100, 11.54. ಸೊ ಇಲ್ಲಿ ಟೋಟಲ್ ಪಾಸ್ ಕ್ವಾಲಿಫೈ ಆಗಿರೋ ವಿದ್ಯಾರ್ಥಿಗಳು ಡಿವೈಡೆಡ್ ಬೈ ಟೋಟಲ್ ಅಪಿಯರ್ ಆಗಿರೋ ವಿದ್ಯಾರ್ಥಿಗಳು ಮಲ್ಟಿಪ್ಲೈಡ್ ಬೈ 100 ಮಾಡಬೇಕು. 2001ನಲ್ಲಿ 1250 divided by 9750 multiplied by 100, 12.82%. So the maximum percentage is for the year 2001, that is 12.82%. So option D is the right answer. So ಇಲ್ಲಿ option D ಏನಾಗಿದೆ, ಸರಿಯಾಗಿದೆ. Question number 4. What is the percentage of candidates qualified from state N for all the years together? Over the candidates appeared from the state N during all the years together.
ಎಲ್ಲ ವರ್ಷಗಳಲ್ಲಿ ಒಟ್ಟಿಗೆ ರಾಜ್ಯ ಎನ್ನಿಂದ ಅರ್ಹತೆ ಪಡೆದ ಅಭ್ಯರ್ಥಿಗಳ ಶೇಕಡಾವಾರು ಎಷ್ಟು? ಆಪ್ಷನ್ ಎ 12.36, ಆಪ್ಷನ್ ಬಿ 12.16, ಆಪ್ಷನ್ ಸಿ 11.47, ಆಪ್ಷನ್ ಡಿ 11.15. Yes, here required percentage from the state N. So qualified 840 divided by 1000 plus 1050. So ಇಲ್ಲಿ ನಾವು ಕ್ವಾಲಿಫೈ ಇರೋ ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ವಿ, ಏಕೆಂದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫ್ರಮ್ ಸ್ಟೇಟ್ ಎನ್ ಫಾರ್ ಆಲ್ ದ ಇಯರ್ಸ್ ಟುಗೆದರ್ ಓವರ್ ದ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫ್ರಮ್ ದ ಸ್ಟೇಟ್ ಎನ್. ಸೊ 1050 plus 920 plus 980 plus 1020 divided by appeared candidates 7500, 9200, 8450, 9200, 8800 multiplied by 100. 4810 divided by 43150 multiplied by 100. 11.15 is the answer. Question number 5. The percentage of total number of qualified candidates to the total number of appeared candidates among all the 5 states in 1999 is. 1999ರಲ್ಲಿ ಎಲ್ಲ 5 ರಾಜ್ಯಗಳಲ್ಲಿ ಕಾಣಿಸಿಕೊಂಡ ಒಟ್ಟು ಅಭ್ಯರ್ಥಿಗಳ ಒಟ್ಟು ಸಂಖ್ಯೆಯ ಅರ್ಹ ಅಭ್ಯರ್ಥಿಗಳ ಶೇಕಡಾವಾರು ಎಷ್ಟು? ಸೊ ದ ಪರ್ಸೆಂಟೇಜ್ ಆಫ್ ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಟು ದ ಟೋಟಲ್ ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ among the 5 years. Option A 11.49, option B 11.84, option C 12.21, option D 12.57. This here required percentage qualified candidates. So percentage total number of qualified candidates to the total number of appeared candidates in 1999. So qualified candidates 850 plus 920 plus 890 plus 980 plus 1350 divided by appeared candidates 7400 plus 8450 plus 7800 plus 8700 plus 9800 multiplied by 100. 4990 divided by 42150 multiplied by 100. So the answer is 11.84%. So here the right answer is option B. So I wish all the best to all. Thank you.